ಹರೇ ಕೃಷ್ಣ. ಇಂದು ನಾನು ಆದಿಶಂಕರಾಚಾರ್ಯರು ರಚಿಸಿದ ಮಾತೃಪಂಚಕದ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತೇನೆ. ಆದಿಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ತೆಗೆದುಕೊಳ್ಳಲು ನಿರ್ಧರಿಸಿದಾಗ ಅವರ ತಾಯಿ ಎಲ್ಲರಂತೆ ದುಃಖಪಟ್ಟರು. ಆ ಸಮಯದಲ್ಲಿ ತಾಯಿ ಒಂದು ಮಾತು ಕೇಳಿದರು, ನನ್ನ ಮರಣ ಸಮಯದಲ್ಲಿ ನನ್ನ ಜೊತೆ ಇರಬೇಕು ಎಂದು. ಆ ಮಾತಿಗೆ ಒಪ್ಪಿದ ಶಂಕರಾಚಾರ್ಯರು ಬಹಳ ವರ್ಷಗಳ ನಂತರ ತಾಯಿಯು ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾಗ ಅವರು ಮತ್ತೆ ತಾಯಿಯ ಬಳಿಗೆ ಬಂದರು. ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ನೆನೆದು ಅವರ ಹೃದಯ ಭಾವದಿಂದ ತುಂಬಿತು. ಆ ಭಾವದಿಂದಲೇ ಮಾತೃಪಂಚಕಂ ಹುಟ್ಟಿತು. ಜಗತ್ತು ಶಂಕರಾಚಾರ್ಯರನ್ನು ಜಗದ್ಗುರು ಎಂದು ಗೌರವಿಸಿತು. ಆದರೆ ಇಲ್ಲಿ ಅವರು ದೊಡ್ಡ ಸನ್ಯಾಸಿಯಲ್ಲ, ತತ್ವಜ್ಞಾನಿಯಲ್ಲ, ತಾಯಿಯ ಮುಂದೆ ತಲೆಯಾಗುವ ಒಬ್ಬ ಮಗ ಮಾತ್ರ. ಮೊದಲ ಶ್ಲೋಕದಲ್ಲಿ ಆಸ್ತಾಂ ತವದಿಯಂ ಪ್ರಸೂತಿ ಸಮಯೇ ದುರ್ವಾರಶುಲವ್ಯತ ನೈರುಚ್ಯಂ ತನುಶೋಷಣಂ ಮಲಮಯೇಶ್ಯ ಚ ಸಂವತ್ಸರೆ ಏಕಸ್ಯಾಪಿ ಗರ್ಭಭಾರೆ ಭರಣಕ್ಲೇಶಾಯ ಯಶೈ ಕ್ಷಮ ದಾತುಂ ನಿಷ್ಕೃತಿ ಮುನತೋಪಿ ತನಸ್ಯೈ ತಸ್ಯೈ ಜನನ್ಯೈ ನಮಃ. ಅಮ್ಮ, ನಾನು ಹುಟ್ಟಿದಾಗ ನೀನು ತುಂಬಾ ನೋವು ಅನುಭವಿಸಿದೆ. ಆ ನೋವನ್ನು ಸಹಿಸಿಕೊಂಡು ನನಗೆ ಜೀವ ಕೊಟ್ಟೆ. 9 ತಿಂಗಳು ನನ್ನನ್ನು ಹೊತ್ತುಕೊಂಡಾಗ ನಿನ್ನ ದೇಹ ದಣದಿತು, ನೋವಾಯಿತು. ಆದರೆ ನೀನು ಎಂದಿಗೂ ಬೇಸರ ಪಡಲಿಲ್ಲ. ನಾನು ಚಿಕ್ಕವನಿದ್ದಾಗ ರಾತ್ರಿ ನಿದ್ದೆ ಮಾಡದೆ ನನ್ನನ್ನು ನೋಡಿಕೊಂಡೆ. ನಾನು ಹಾಸಿಗೆಯಲ್ಲಿ ಮಲಮೂತ್ರಗಳನ್ನು ಮಾಡಿದಾಗ ಅದೇ ಜಾಗದಲ್ಲಿ ಪ್ರೀತಿಯಿಂದ ಮಲಗಿದೆಯಲ್ಲಮ್ಮ. ನನಗಾಗಿ ನಿನ್ನ ನಿದ್ರೆ, ಆರೋಗ್ಯ ಎಲ್ಲವನ್ನು ಬಿಟ್ಟೆ. ಅಮ್ಮ, ನಿನ್ನ ಈ ಪ್ರೀತಿಗೆ ನಾನು ಏನು ಕೊಡಲಿ? ನಾನು ಎಷ್ಟೇ ದೊಡ್ಡವನಾದರೂ ನಿನ್ನ ಋಣವನ್ನು ಎಂದಿಗೂ ತೀರಿಸಲಾರೆ. ಈ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ತಾಯಿಯ ಪ್ರೀತಿಯ ಮುಂದೆ ತಾವು ಚಿಕ್ಕವರು ಎಂದು ಹೇಳುತ್ತಾರೆ. ಯಾಕಂದರೆ ತಾಯಿಯ ಪ್ರೀತಿ ಎಂದರೆ ಸ್ವಾರ್ಥವಿಲ್ಲದ ಪ್ರೀತಿ. ಮುಂಬರುವ ವಿಡಿಯೋದಲ್ಲಿ ನಾನು ಉಳಿದ 4 ಶ್ಲೋಕಗಳನ್ನು ತಿಳಿಸುತ್ತೇನೆ. ಹರೇ ಕೃಷ್ಣ.